ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರ ನೋಟಿಸ್ ವಿಚಾರ ಕೋಲಾಹಲವನ್ನೇ ಎಬ್ಬಿಸಿದೆ. ಬಹುಮತವುಳ್ಳ ಸರ್ಕಾರವನ್ನು ಉರುಳಿಸೋದಿಕ್ಕೆ ಕೇಂದ್ರ ಸರ್ಕಾರ ರಾಜಭವನವನ್ನು ಬಳಸ್ಕೊಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಮುಖ್ಯಮಂತ್ರಿಗೆ ನೋಟಿಸ್ ನೀಡುವಂಥ ವಿಚಾರದಲ್ಲಿ ರಾಜ್ಯಪಾಲರ ತರಾತುರಿಯ ಬಗ್ಗೆಯೂ ಕೂಡ ಕಾಂಗ್ರೆಸ್ ಪ್ರಶ್ನೆಯನ್ನ ಎತ್ತಿದೆ. ಖಾಸಗಿ ವ್ಯಕ್ತಿಯೊಬ್ಬರು ಮುಖ್ಯಮಂತ್ರಿ ವಿರುದ್ಧ ದೂರು ಕೊಡ್ತಾ ಇದ್ದ ಹಾಗೇನೆ ಅದು ಹೇಗೆ ರಾಜ್ಯಪಾಲರು ಸಿಎಂಗೆ ನೋಟಿಸ್ ಅನ್ನ ನೀಡ್ತಾರೆ ಅನ್ನೋದು ಕಾಂಗ್ರೆಸ್ ಪ್ರಶ್ನೆಯಾಗಿದೆ. ಒಂದು ಖಾಸಗಿ ವ್ಯಕ್ತಿ ಯಾರೋ ದಾರೆಗೆ ಹೋಗೋ ದಾಸಯ್ಯ ಒಂದು ಕಂಪ್ಲೇಂಟ್ ಕೊಟ್ಟರೆ ರಾಜ್ಯಭವನ ಇಷ್ಟೊಂದು ಆ್ಯಕ್ಟಿವ್ ಆಗಿ 26ನೇ ತಾರೀಕು ಕಂಪ್ಲೇಂಟ್ ಕೊಟ್ಟರೆ 27ನೇ ತಾರೀಕು ಪತ್ರವನ್ನು ಬರೀತಾರೆ ಚೀಫ್ ಸೆಕ್ರೆಟರಿಗೆ ಮಾಹಿತಿ ಕೋರಿ. ಚೀಫ್ ಸೆಕ್ರೆಟರಿ ಅವರಿಗೆ 24 ಗಂಟೆಗಳ ಕಾಲ ಗಡುವನ್ನು ಕೊಡ್ತಾರೆ. ವಿತಿನ್ 24 hours, we have our chief secretary has supplied all the informations, all the queries were answered. ಮುಖ್ಯಮಂತ್ರಿಗಳಿಗೆ ರಾಜಭವನದಿಂದ ಗವರ್ನರ್ ಅವರು ಒಂದು ನೋಟಿಸ್ ಕೊಡ್ತಾರೆ. ಇಷ್ಟು ಸೆಕ್ಷನ್ಸ್ನ ಕೋಟ್ ಮಾಡಿ ಒಂದು ನೋಟಿಸ್ ಕೊಡ್ತಾರೆ. ಬಿಜೆಪಿ ಕಾಲದಲ್ಲಿ ನಡೆದಿರೋದಕ್ಕೆ ಈಗ ಸಿದ್ದರಾಮಯ್ಯ ಅವರನ್ನ ಹೊಣೆ ಮಾಡುವಂತಹ ತನ್ನ ತಂತ್ರಕ್ಕೆ ಬಿಜೆಪಿ ರಾಜಭವನದ ಬಲವನ್ನು ಸೇರಿಸಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದೆಯಾ? ದೂರುದಾರ ವ್ಯಕ್ತಿ ಆರೋಪದಲ್ಲಿ ಹುರುಳಿಲ್ಲ ಅನ್ನೋದು ಕಾಂಗ್ರೆಸ್ ಅಭಿಪ್ರಾಯವಾಗಿದ್ದು, ರಾಜ್ಯಪಾಲರ ನಡೆ ಹಿಂದೆ ಬಿಜೆಪಿಯ ಪಿತೂರಿ ಇದೆಯಾ? ಏನ್ ನಡೀತಾ ಇದೆ ರಾಜ್ಯದಲ್ಲಿ? ಇತ್ತೀಚೆಗೆ ಸಚಿವರು ಆರೋಪ ಮಾಡದಂತೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮೋದಿ ಸರ್ಕಾರ ಸರ್ಜಿಕಲ್ ಸ್ಟ್ರೈಕ್ ನಡೆಸ್ತಾ ಇದೆಯಾ? ಈ ಬಗ್ಗೆ ಈ ವಿಡಿಯೋದಲ್ಲಿ ಸಮಗ್ರ ವಿವರವನ್ನ ಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಈಗ ವಿಷಯಕ್ಕೆ ಬರೋಣ. ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರವಾಗಿ ನೀಡಿರುವಂತಹ ನೋಟಿಸ್ ಹಿಂತೆಗೆದುಕೊಳ್ಳುವಂತೆ ರಾಜ್ಯಪಾಲರಿಗೆ ಸರ್ಕಾರ ಸಲಹೆ ನೀಡೋದಕ್ಕೆ ನಿರ್ಧರಿಸಿದೆ. ಗುರುವಾರ ಸಂಪುಟ ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಈ ನಿರ್ಧಾರದ ಬಗ್ಗೆ ಹೇಳಿದ್ದಾರೆ. ಸಂಪುಟ ಸಭೆ ಬಳಿಕ ಡಿಕೆ ಶಿವಕುಮಾರ್, ಎಚ್.ಕೆ. ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್, ಕೃಷ್ಣ ಬೈರೇಗೌಡ, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಸೇರಿ ಪ್ರಮುಖರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಯಾವ ತನಿಖೆಯೂ ಇಲ್ಲದೆ, ಪರಿಶೀಲನೆಯೂ ಇಲ್ಲದೆ ಸಿಎಂ ಅವರಿಗೆ ನೋಟಿಸ್ ನೀಡೋದು ಪ್ರಜಾಪ್ರಭುತ್ವದ ಕಗ್ಗೊಲೆಯಾದ ಹಾಗೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಂಪುಟ ಸಭೆಯಲ್ಲಿ ಈ ಸಂಬಂಧ ತೆಗೆದುಕೊಳ್ಳಲಾದಂಥ ನಿರ್ಣಯ ಕುರಿತು ರಾಜ್ಯಪಾಲರಿಗೆ ವಿವರವಾದಂಥ ವರದಿಯನ್ನು ಸಲ್ಲಿಸೋದ್ರ ಬಗ್ಗೆಯೂ ಕೂಡ ಅವ್ರು ಹೇಳಿದರು. ದೂರು ಬಂದಂಥ ಕೆಲವೇ ಗಂಟೆಗಳಲ್ಲಿ ವಿವರಣೆಯನ್ನ ಕೇಳಿ ಸರ್ಕಾರಕ್ಕೆ ರಾಜ್ಯಪಾಲರು ಪತ್ರ ಬರೆದಿದ್ದರ ತರಾತುರಿ ಬಗ್ಗೆಯೂ ಕೂಡ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಈಗ ಎನ್ಕ್ವೈರಿ ಆಗ್ಬೇಕು ಅಂತೇಳಿ ತಾವು ಕಳಿಸಿದಂತ ಮಾರ್ಗದರ್ಶನಕ್ಕೆ ಎನ್ಕ್ಲೋಸ್ ಮಾಡಿದಂತ ಡೀಟೇಲ್ಗೆ ನಾವು ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಆಗಿದೆ. ಆ ಜುಡಿಷಿಯಲ್ ಎನ್ಕ್ವೈರಿ ಇನ್ನ ಪ್ರಾರಂಭ ಆಗಿ ಕೆಲಸ ನಡೀತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಅಧಿಕಾರಿಗಳ ತಂಡದ ಕೈಲಿ ಮುಖ್ಯಮಂತ್ರಿಗಳು ಕಂಪ್ಲೀಟ್ ಡೀಟೇಲ್ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಗಕ್ಕಿಂತ ಮುಂಚಿತವಾಗಿ ಇಷ್ಟು ತರಾತುರಿಯಾಗಿ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗೆ ಇನ್ನ ಏನು ಎನ್ಕ್ವೈರಿನೇ ಇಲ್ಲದೆ ಹೋದಂತ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೇಸ್ ಹಾಕಬೇಕು, ನಾನು ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳಿ ಶೋಕಾಸ್ ನೋಟಿಸ್ ಅನ್ನ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತಂದ್ರೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ, ಸಂವಿಧಾನದ ಕಗ್ಗೊಲೆ ಅಲ್ವಾ ಅನ್ನೋ ವಿಚಾರವನ್ನ ನಿಮ್ಮ ಮುಂದೆಲ್ಲ ಕೂಡ ರಾಜ್ಯದ ಜನತೆ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಮಾತಾಡಿ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಪ್ರಾಸಿಕ್ಯೂಷನ್ಗೆ ಕೇಳಿದ್ದಾರೆ. ಟಿಜೆ ಅಬ್ರಹಾಂ ಮಾಡಿರುವಂತಹ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಅರ್ಜಿಯನ್ನ ರಾಜ್ಯಪಾಲರು ಪರಿಗಣಿಸಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯ ಹಲವಾರು ತೀರ್ಪುಗಳಲ್ಲಿ ಏನನ್ನು ಹೇಳ್ತದೆ ಅಂತ ಹೇಳಿದ್ರೆ, ಈ ಏಡ್ ಅಂಡ್ ಅಡ್ವೈಸ್ ಬಗ್ಗೆ ತನ್ನದೇ ಆದಂಥ ವಿವೇಚನೆಯಲ್ಲಿ ಅವ್ರು ತೀರ್ಮಾನವನ್ನು ತಗೊಂಡು ಅದೇ ತಾವೇ ಸ್ವತಃವಾಗಿ ಅರ್ಜಿಯನ್ನ 26ನೇ ತಾರೀಕು ಸ್ವೀಕಾರ ಮಾಡಿ 26ಕ್ಕೆ ಶೋಕಾಸ್ ನೋಟಿಸ್ ಕೊಡುವಂಥ ಪ್ರಕ್ರಿಯೆ ಅದಕ್ಕೆ ಅವಕಾಶ ಇಲ್ಲ. ಅದರಿಂದ ನಮ್ಮ ಸಂಪುಟ ಸಭೆ ಏನು ನಿರ್ಣಯವನ್ನು ತಗೊಂಡಿದೆ ಅದಕ್ಕೆ ಅದನ್ನು ಆಧರಿಸಿ ಮುಂದಿನ ಕ್ರಮ ರಾಜ್ಯಪಾಲರು ತಗೊಳ್ತಾರೆ ಅಂತ ವಿಶ್ವಾಸ ನನಗೆ. ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯಿಸಿದ್ದು, ಟಿಜೆ ಅಬ್ರಹಾಂ ಮೊದಲು ಮ್ಯಾಜಿಸ್ಟ್ರೇಟ್ ಬಳಿ ಹೋಗಬೇಕಿತ್ತು, ನೇರವಾಗಿ ರಾಜ್ಯಪಾಲರಿಗೆ ಹೋಗಿ ದೂರನ್ನ ನೀಡಿದ್ದು ಕಾನೂನು ಬಾಹಿರ ಅಂತ ಹೇಳಿದ್ದಾರೆ. ಹಿಂದಿನ ಸರ್ಕಾರದ ಮಂತ್ರಿ ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ, ಮುರುಗೇಶ್ ನಿರಾಣಿಯ ಮೇಲೆ ಕೂಡ ರಾಜ್ಯಪಾಲರಿಗೆ ಮನವಿ ಹೋಗಿತ್ತು. ಅವರೆಲ್ಲರ ಮೇಲೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ನೀಡಿಲ್ಲ. 1.5 ವರ್ಷದಿಂದ ಹಾಗೆ ಇಟ್ಕೊಂಡು ಕೂತಿದ್ದಾರೆ. ರಾಜಕೀಯ ಪಿತೂರಿ ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಸಂವಿಧಾನ ಹಾಗೂ ಕಾನೂನಿಗೆ ಅಪಚಾರ ಅಂತ ಕೃಷ್ಣ ಬೈರೇಗೌಡ ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯಪಾಲರಿಗೆ ಅರ್ಜಿ ಕೊಟ್ಟು ಸರ್ಕಾರಕ್ಕೆ ಪತ್ರ ಬರೆಸಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸುವಂತ ಯತ್ನ ನಡೀತಾ ಇದೆ. ಮುಖ್ಯಮಂತ್ರಿ ಅವರನ್ನ ವಿವಾದಗಳಲ್ಲಿ ಸಿಲುಕಿಸಿ ಸರ್ಕಾರವನ್ನ ಬುಡಮೇಲ್ ಮಾಡೋದಕ್ಕೆ ವಿಪಕ್ಷಗಳು ಹೊರಟಿವೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ರಾಜ್ಯಪಾಲರ ಕಚೇರಿ ದುರ್ಬಳಕೆ ಮಾಡಿ ಸರ್ಕಾರದ ಮೇಲೆ ಪಿತೂರಿ ಮಾಡಿದ್ರೆ ನಾವು ಕೈಕಟ್ಟಿ ಕೂತ್ಕೊಳ್ಳೋದಿಲ್ಲ.
ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟವನ್ನ ನಡೆಸಲಿದ್ದೀವಿ ಅಂತ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಆದರೆ ಯಾಕಂದ್ರೆ ಅವರು ಒಬ್ರು ಸರ್ಕಾರಿ ನೌಕರರಿದ್ದಾರೆ, ಇನ್ಫ್ಲೂಯೆನ್ಸ್ ಅಲ್ಲಿ ಇದ್ದಾರೆ ಅನ್ನೋದು ಭಾವನೆ ಆದ್ರೆ ಅವರು ಮ್ಯಾಜಿಸ್ಟ್ರೇಟ್ಗೆ ಅಪ್ರೋಚ್ ಮಾಡಬೇಕು. ಮ್ಯಾಜಿಸ್ಟ್ರೇಟ್ ಅವರು ಇಲ್ಲ ಇದನ್ನ ರಿಜಿಸ್ಟರ್ ಮಾಡಿ ಅಂತ ಡೈರೆಕ್ಷನ್ ಕೊಡ್ಬೋದು. ಸೊ ಈ ತರ ಪ್ರತಿನಿತ್ಯ ಎಷ್ಟೋ ಜನ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಖಾಸಗಿ ವ್ಯಕ್ತಿಗಳು ಅವರ ದೂರನ್ನ FIR ಆಗಿ ಪರಿವರ್ತನೆ ಮಾಡಿರೋದು ಪ್ರತಿನಿತ್ಯ ನಡೀತಾ ಇದೆ. ಇವರು ಮ್ಯಾಜಿಸ್ಟ್ರೇಟ್ ಹತ್ರ ಹೋಗದೆ ನೇರವಾಗಿ ಗವರ್ನರ್ ಹತ್ರ ಬಂದಿರೋದು ಕಾನೂನು ಬಾಹಿರ. ಎರಡನೇದು, ಒಬ್ಬ ಖಾಸಗಿ ವ್ಯಕ್ತಿ ಹೋಗಿ ಮ್ಯಾಜಿಸ್ಟ್ರೇಟ್ ಹತ್ರ ಈ ದೂರನ್ನ ಕೊಟ್ಟಿದ್ರು. ಮ್ಯಾಜಿಸ್ಟ್ರೇಟ್ ಅವ್ರು ಏನ್ ಹೇಳಿದ್ರು, ಇವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, ಅವ್ರ ಮೇಲೆ FIR ಮಾಡಿ ಅಂತ ನಾನ್ ಡೈರೆಕ್ಷನ್ ಕೊಡ್ಬೇಕಾದ್ರೆ ಗವರ್ನರ್ ಕನ್ಸೆಂಟ್ ಬೇಕು ಅಂತ ಮ್ಯಾಜಿಸ್ಟ್ರೇಟ್ ಹೇಳಿದ್ರು. ಆವಾಗ ಗವರ್ನರ್ ಕನ್ಸೆಂಟ್ ಕೊಟ್ಟಿದ್ರು. ಆನ್ ದ ಅಡ್ವೈಸ್ ಮ್ಯಾಜಿಸ್ಟ್ರೇಟ್ ಅವರು ನನಗೆ ಗವರ್ನರ್ ಪರ್ಮಿಷನ್ ಬೇಕು ಅಂತ ಹೇಳಿದಾಗ ಕೊಟ್ಟಿದ್ರು. ಇವತ್ತು ಯಾವ ಮ್ಯಾಜಿಸ್ಟ್ರೇಟು ಕೇಳಿಲ್ಲ, ಪೊಲೀಸು ಕೇಳಿಲ್ಲ, ಲೋಕಾಯುಕ್ತನೂ ಕೇಳಿಲ್ಲ. ಇವರೇ ಸುವಮೋಟೋ ಈ ಪವರ್ಸ್ ಅನ್ನ ಅಸ್ಯೂಮ್ ಮಾಡ್ಕೊಂಡಿದ್ದಾರೆ. ಎರಡನೇದು, ಈಗ ಒಬ್ರು ಹಿಂದಿನ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು, ಶ್ರೀಮತಿ ಜೊಲ್ಲೆ ಅನ್ನುವಂತವರು, ಶಶಿಕಲಾ ಜೊಲ್ಲೆ ಅನ್ನುವಂತವರು. ಇನ್ನೊಬ್ಬರು ಇವತ್ತು ಶಾಸಕರಿದ್ದಾರೆ, ಬಳ್ಳಾರಿಯ ನಮ್ಮ ಜನಾರ್ದನ್ ರೆಡ್ಡಿ ಅವರು. ಇನ್ನೊಬ್ಬರು ಹಿಂದಿನ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು, ನಿರಾಣಿ ಅವರು. ಅವರ ಮೇಲೂ ಕೂಡ ಅಭಿಯೋಜನೆಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ಮನವಿಗಳು ಹೋಗಿ 1 ವರ್ಷ 1.5 ವರ್ಷ ಆಗಿದೆ. 2021ರಲ್ಲಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ದಾರೆ. 2 ವರ್ಷದಿಂದ ಅದನ್ನ ಇಟ್ಕೊಂಡು ಕೂತಿದ್ದಾರೆ ಗವರ್ನರ್ ಅವರು. ಆದ್ರೆ ಇದು ಬಂದದ್ದು 11:30 ಗಂಟೆಗೆ, ನಮ್ಮ ಉತ್ತರ 6:30 ಗಂಟೆಗೆ ಹೋಗಿದೆ. ನಮ್ಮ ಉತ್ತರ, ಸರ್ಕಾರದ ಉತ್ತರ 60 ಪುಟ 70 ಪುಟ ಇದೆ. ಓದೋದಕ್ಕೆ ಒಂದಿನ ಬೇಕಾಗುತ್ತೆ. ಓದೋದಕ್ಕೆ ಮೊದಲೇನೆ ಅವರು ನಮ್ಗೆ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಸೊ ಇದೆಲ್ಲ ನೀವು ತುಲನೆ ಮಾಡಿ ಅವಲೋಕನ ಒಂದಕ್ಕೊಂದು ಹೋಲಿಕೆ ಮಾಡಿ ನೋಡಿದಾಗ ಇದು ರಾಜಕೀಯ ಪಿತೂರಿ ಅನ್ನುವಂತಹದ್ದು ಅಲ್ಲೇ ಸಾಮಾನ್ಯ ವ್ಯಕ್ತಿಗೂ ಕೂಡ ಸ್ಪಷ್ಟ ಆಗುತ್ತೆ. ಕಾನೂನು ಇದು ಬರೀ ರಾಜಕೀಕರಣ ಅಷ್ಟೇ ಅಲ್ಲ, ಸಂವಿಧಾನ ವಿರೋಧಿ ಕ್ರಮ. ಇದು ಪ್ರಜಾಪ್ರಭುತ್ವವನ್ನ ಬುಡಮೇಲು ಮಾಡ್ತಕ್ಕಂಥ ಕ್ರಮ ಮತ್ತು ಸಂಪೂರ್ಣವಾಗಿ ಕಾನೂನಿಗೆ, ಸಂವಿಧಾನಕ್ಕೆ ಅಪಚಾರ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಬಲವಾದಂತಹ ಕಾರಣ ಇರಬೇಕಲ್ವಾ? ಈ ಪ್ರಕರಣದಲ್ಲಿ ಯಾವ ದಾಖಲೆ ಇದೆ ಅನ್ನೋದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆ ಆಗಿದೆ. ಮೂಡ ಹಗರಣದ ಸಂಬಂಧ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿಕೆ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ನೀಡಿರುವಂತಹ ನೋಟಿಸ್ ಅವರ ಅಧಿಕಾರದ ದುರ್ಬಳಕೆ ಆಗಿದೆ ಅಂತ ರಾಜ್ಯ ಸಂಪುಟ ಸಭೆಯಲ್ಲಿ ಆಕ್ಷೇಪ ವ್ಯಕ್ತ ಆಯಿತು. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಅನುಪಸ್ಥಿತಿಯಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಸಚಿವ ಸಂಪುಟ ಸಭೆಯಲ್ಲಿ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ನೀಡಿರುವಂತಹ ನೋಟಿಸ್ ಹಿಂಪಡೆಯುವಂತೆ ಒತ್ತಾಯಿಸಿ ನಿರ್ಣಯವನ್ನು ಕೈಗೊಳ್ಳಲಾಯಿತು ಮತ್ತು ನೋಟಿಸ್ ವಿರುದ್ಧ ಕಾನೂನು ಹೋರಾಟ ನಡೆಸೋದಕ್ಕೆ ನಿರ್ಧಾರ ಮಾಡಲಾಯಿತು. ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರ ನೋಟಿಸ್ ಸಂಪೂರ್ಣ ರಾಜಕೀಯ ಪ್ರೇರಿತವಾಗಿದ್ದು ನೋಟಿಸ್ ತಿರಸ್ಕರಿಸೋದಕ್ಕೆ ನಿರ್ಣಯವನ್ನು ಕೈಗೊಂಡಿದ್ದೀವಿ ಅಂತ ಸಂಪುಟ ಸಭೆಯ ಬಳಿಕ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದರು. ಮೂಡ ಹಗರಣದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅನುಮತಿ ನೀಡ್ತಾರೆ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಗುರುವಾರ ಸಂಪುಟ ಸಭೆಗೂ ಮೊದಲು ಸಿಎಂ ಅವರ ನಿವಾಸದಲ್ಲಿ ಸಚಿವರಿಗೆ ಏರ್ಪಡಿಸಲಾಗಿದ್ದಂಥ ಉಪಹಾರ ಕೂಟದಲ್ಲಿ ಮೂಡ ವಿಚಾರ ಅನೌಪಚಾರಿಕವಾಗಿ ಚರ್ಚೆಗೆ ಬಂದಿತ್ತು. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ಕಾನೂನು ಹೋರಾಟ ನಡೆಸೋದೇ ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನ ಮುಖ್ಯಮಂತ್ರಿಯವರು ವ್ಯಕ್ತಪಡಿಸಿರೋದಾಗಿ ವರದಿಯಾಗಿತ್ತು. ಖಾಸಗಿ ವ್ಯಕ್ತಿಯೊಬ್ಬ ಒಂದು ದೂರು ಕೊಟ್ರೆ ಇಷ್ಟೊಂದು ಸಕ್ರಿಯವಾಗಿ ದೂರು ಬಂದಂಥ ಮಾರನೇ ದಿನಾನೇ ಸರ್ಕಾರಕ್ಕೆ ರಾಜ್ಯಪಾಲರು ಪತ್ರ ಬರೆಯೋದ್ರ ಹಿಂದಿನ ತರಾತುರಿಯ ಬಗ್ಗೆಯೂ ಕೂಡ ಕಾಂಗ್ರೆಸ್ ನಾಯಕರೆಲ್ಲರೂ ಈಗ ಪ್ರಶ್ನೆ ಎತ್ತಿದ್ದಾರೆ. ರಾಜ್ಯಪಾಲರ ಕಚೇರಿ ಬಿಜೆಪಿ ಕಚೇರಿ ಆಗ್ಬಿಟ್ಟಿದೆ ಅಂತ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಟೀಕೆ ಮಾಡಿದ್ದಾರೆ. ಸಾಯಿಸಿ ಆದ್ರೂ ಪರವಾಗಿಲ್ಲ, ಹೆಣದ ಮೇಲೆ ಸರ್ಕಾರ ಮಾಡುವಂಥ ವ್ಯವಸ್ಥೆ ಬಿಜೆಪಿ ಅವ್ರದ್ದು. ಸಿದ್ದರಾಮಯ್ಯ ಅವರ ಹೆಸರಿಗೆ ಕಳಂಕ ತರೋದು ಬಿಜೆಪಿ JDS ಉದ್ದೇಶ ಅಂತ ಹೇಳಿದ್ದಾರೆ. ಅಬ್ರಹಾಂ ಆಪಾದನೆ ಮಾಡಿದ ಕೂಡಲೇ ನೀವು ಹೇಗೆ ನೋಟಿಸ್ ಕೊಡ್ತೀರಿ ಅಂತ ಪ್ರಶ್ನಿಸಿರುವಂಥ ಅವರು ಇದೇ ಅಬ್ರಹಾಂ ಯಡಿಯೂರಪ್ಪ ವಿರುದ್ಧ ದೂರು ಕೊಟ್ಟಾಗ ಇದೇ ರಾಜ್ಯಪಾಲರು ಅದನ್ನು ತಿರಸ್ಕರಿಸಿದ್ರು ಅನ್ನೋದನ್ನು ನೆನಪು ಮಾಡಿದ್ದಾರೆ. ದಯಮಾಡಿ ರಾಜ್ಯಪಾಲರೇ, ನಿಮ್ಮ ಕಚೇರಿಯನ್ನು BJP ಕಚೇರಿ ಮಾಡ್ಕೊಂಡಿದ್ದೀರಿ. ನಿಮಗೆ ಸರ್ಕಾರ ಉರುಳಿಸ್ಬೇಕು, ಅಧಿಕಾರನೇ ಮುಖ್ಯ. ನಿಮಗೆ ಯಾರು ಸಾಯಿಸ್ಬಿಟ್ಟು ಅದ್ರ ಹೆಣದ ಮೇಲೆ ಅಧಿಕಾರ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ರೆ BJPಯವರು. ನಾಚಿಕೆ ಆಗಲ್ವಾ ನಿಮಗೆ? 2021ರಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೊನೆ ಮೊಮೆಂಟಲ್ಲಿ ಜೂನ್ ತಿಂಗಳಲ್ಲಿ ಇದೇ ಅಬ್ರಾಹಮು ಯಡಿಯೂರಪ್ಪನವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡ್ತಾನೆ.
ಔಟ್ರೈಟ್ ರಿಜೆಕ್ಟ್ ಮಾಡ್ತಾರೆ. ಯಾವುದು RTGS ಮೂಲಕ ಇವ್ರ ಮಕ್ಕಳು ಮೊಮ್ಮಕ್ಕಳು ದುಡ್ಡು ತಗೊಂಡವ್ರೆ, ಸ್ವಾಮಿ ಇವ್ರನ್ನ ಪ್ರಾಸಿಕ್ಯೂಟ್ ಮಾಡುವಂಥದಕ್ಕೆ ನಮಗೆ ಸ್ಯಾಂಕ್ಷನ್ಗೆ ಅನುಮತಿ ಕೊಡಿ ಅಂತ ದುಡ್ಡು ಕೊಡ್ತಾ ಇವನು ಕಂಪ್ಲೇಂಟ್ ಕೊಡ್ತಾನೆ, ಇದೆ ಅಬ್ರಾಮ್. ಅದನ್ನು ರಿಜೆಕ್ಟ್ ಮಾಡ್ತಾರೆ. ಸೇಮ್ ಗವರ್ನರ್ ಎಸ್ ರಿಜೆಕ್ಟೆಡ್. ಬಹುಮತದ ಸರ್ಕಾರವನ್ನ ಉರುಳಿಸೋದಿಕ್ಕೆ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನು ಕೂಡ ಬಳಸ್ಕೊಂಡು ಪ್ಲಾನ್ ಮಾಡ್ತಾ ಇದೆಯಾ? ಅವರು CMಗೆ ರಾಜಕೀಯ ಉದ್ದೇಶದಿಂದ ನೋಟಿಸ್ ನೀಡಿದ್ದಾರಾ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇವೆ. ಮೂಡ ಹಗರಣ ಈಗ ಕಾಂಗ್ರೆಸ್ ಯೋಚನೆ ಮಾಡಿದಕ್ಕಿಂತ ಹೆಚ್ಚು ದೊಡ್ಡದಾಗಿ ಅದನ್ನು ಕಾಡ್ತಾ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಆದಂಥ ತೀವ್ರ ಹಿನ್ನಡೆಯಿಂದ ತೀವ್ರ ವಿಚಲಿತಗೊಂಡಿದ್ದಂಥ ಬಿಜೆಪಿ ಲೋಕಸಭಾ ಚುನಾವಣೆಯ ಬೆನ್ನಿಗೆ ಎದ್ದು ಕೂತಿದೆ. ಜನಾದೇಶ ಪಡೆದ ಭರ್ಜರಿ ಬಹುಮತ ಇರುವಂತಹ ಸಿದ್ದರಾಮಯ್ಯ ಸರ್ಕಾರವನ್ನ ನಡೆಯೋದಿಕ್ಕೆ ನಾವು ಬಿಡೋದಿಲ್ಲ ಅಂತ ಬಿಜೆಪಿ ಮುಖಂಡರು ಯಾವುದೇ ಹಿಂಜರಿಕೆ ಇಲ್ಲದೆ ಹಲವಾರು ಬಾರಿ ಹೇಳಿದ್ದಾರೆ. ಈಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚು ಸ್ಥಾನ ಪಡೆದಿದ್ದೆ ಕಾಂಗ್ರೆಸ್ ಸರ್ಕಾರ ಉರುಳಿಸೋದಿಕ್ಕೆ ಸಿಕ್ಕಂತ ಒಂದು ಪರ್ಮಿಟ್ ಅಂತ ಬಿಜೆಪಿ ಅಂದ್ಕೊಂಡು ಹೊರಟಾಗಿದೆ. ಕಾಂಗ್ರೆಸ್ ಕೂಡ ಎಚ್ಚರಿಕೆ ತಪ್ಪಿ ಬಿಜೆಪಿಗೆ ಬೇಕಾದಂಥ ಅವಕಾಶವನ್ನ ತಾನೇ ಸೃಷ್ಟಿ ಮಾಡಿಕೊಟ್ಟಿದೆ. ಮೂಡ ಹಗರಣವನ್ನ ಇನ್ನಷ್ಟು ನಾಜೂಕಾಗಿ ನಿಭಾಯಿಸುವಲ್ಲಿ ಅದು ಎಡವಿದೆ. ಹಾಗಾಗಿ ಈಗ CM ಸ್ಥಾನಕ್ಕೆ ಸಂಚಕಾರ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.